ಈಗಂತೂ ಅವಿಭಕ್ತ ಕುಟುಂಬ ಅನ್ನೋ ಪರಿಕಲ್ಪನೆಯೇ ಹೋಗಿದೆ. ಒಂದು ಫ್ಯಾಮಿಲಿಯಲ್ಲಿ 3 ಅಥವಾ 4 ಜನ, ಹೆಚ್ಚೆಂದ್ರೆ 10 ಜನ ಇರ್ತಾರೆ. ಇನ್ನೂ ದೊಡ್ಡ ಕುಟುಂಬ ಅಂದ್ರೆ 30-40 ಜನ ಇರ್ಬೋದು. ಆದ್ರೆ ಒಂದೇ ಮನೆಯಲ್ಲಿ 167 ಮಂದಿ ವಾಸಿಸೋ ಕುಟುಂಬದ ಬಗ್ಗೆ ಕೇಳಿದ್ದೀರಾ? ಆಧುನಿಕ ಕಾಲದಲ್ಲೂ ಒಗ್ಗಟ್ಟಾಗಿರುವ ಅಪರೂಪದ ಫ್ಯಾಮಿಲಿ ಬಗ್ಗೆ ತಿಳಿಸ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 167 ಮಂದಿ, ಎಲ್ಲರೂ ಒಂದೇ ಮನೆಯಲ್ಲೇ ವಾಸ. ಮಿಜೋರಾಂನಲ್ಲಿ ಇಂತಹದೊಂದು ದೊಡ್ಡ ಕುಟುಂಬವಿದೆ. ಈ ಕುಟುಂಬವು ತನ್ನ ಗಾತ್ರದ ಕಾರಣದಿಂದ ವಿಶ್ವ ದಾಖಲೆಯನ್ನು ಕೂಡ ಬರೆದಿದೆ. ಈ ಮನೆಯ ಯಜಮಾನ ಅತಿ ದೊಡ್ಡ ಕುಟುಂಬದ ಯಜಮಾನ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಅಷ್ಟಕ್ಕೂ ಈ ಕುಟುಂಬದ ಯಜಮಾನನ ಹೆಸರು ಜಿಯೋನಾ ಚಾನಾ. ಚಾನಾ ಪೌಲ್ ಎಂಬ ಸಂಘಟನೆಯೊಂದರ ಮುಖ್ಯಸ್ಥರಾಗಿದ್ದ ಜಿಯೋನಾ ಬಹುಪತ್ನಿತ್ವವನ್ನು ಆಚರಿಸ್ತಾ ಇದ್ರು. ಜಿಯೋನಾರಿಗೆ ಬರೋಬ್ಬರಿ 39 ಮಂದಿ ಪತ್ನಿಯರು ಹಾಗೂ 94 ಮಕ್ಕಳಿದ್ದಾರೆ. ಅಲ್ಲದೆ 33 ಮೊಮ್ಮಕ್ಕಳು ಹಾಗೂ 1 ಮರಿ ಮೊಮ್ಮಗು ಕೂಡ ಇದೆ. ಎಲ್ಲರನ್ನ ಸೇರಿಸಿದ್ರೆ ಈ ಕುಟುಂಬದಲ್ಲಿ ಒಟ್ಟು 167 ಮಂದಿ ಇದ್ದಾರೆ. ವಿಶೇಷ ಏನಂದ್ರೆ ಈ 167 ಮಂದಿ ಸದಸ್ಯರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. 4 ಅಂತಸ್ತಿನ ಮನೆಯಲ್ಲಿ ಒಟ್ಟು 100 ಕೋಣೆಗಳಿವೆ. ಈ ಮನೆ ದೊಡ್ಡ ಕುಟುಂಬದ ಕಾರಣ ಮಿಜೋರಾಂನ ಪ್ರಸಿದ್ಧ ಪ್ರವಾಸಿ ತಾಣಗಳ ಪೈಕಿ ಒಂದು ಎನಿಸಿದೆ. ತಮ್ಮ 17ನೇ ವಯಸ್ಸಿನಲ್ಲೇ ಜಿಯೋನಾ ಮೊದಲ ಮದುವೆಯಾಗಿದ್ರು. ಅವರ ಪತ್ನಿ ಅವರಿಗಿಂತ 3 ವರ್ಷ ದೊಡ್ಡವರಾಗಿದ್ರಂತೆ. ಇವರೇ ಈ ಕುಟುಂಬದ ಯಜಮಾನಿಯಾಗಿ ಮನೆಯ ಎಲ್ಲಾ ಚಟುವಟಿಕೆಗಳನ್ನ ನಿಭಾಯಿಸುತ್ತಿದ್ದಾರೆ. ಚಾನಾ ಪೌಲ್ ಸಂಘಟನೆ ಮುಖ್ಯಸ್ಥರಾದ ಬಳಿಕ ಜಿಯೋನಾ ಒಂದೇ ವರ್ಷದ ಅವಧಿಯಲ್ಲಿ 10 ಮಹಿಳೆಯರನ್ನ ವಿವಾಹವಾಗಿದ್ರು. ಕೊನೆಯದಾಗಿ 2005ರಲ್ಲಿ ಅಂದ್ರೆ 70ನೇ ವಯಸ್ಸಿನಲ್ಲಿ 39ನೇ ವಿವಾಹವಾಗಿದ್ರು. ಇನ್ನು ಈ ಕುಟುಂಬದ ಜೀವನ ಶೈಲಿ ಹೇಗಿದೆ ಎಂಬುದನ್ನು ನೋಡಲು ಸಾಕಷ್ಟು ಪ್ರವಾಸಿಗರು ಇವರ ಮನೆಗೆ ಭೇಟಿ ನೀಡ್ತಾರೆ. ಈ ಕುಟುಂಬವು ಕಟ್ಟುನಿಟ್ಟಾದ ಕ್ರಮಗಳನ್ನ ಇಂದಿಗೂ ಕೂಡ ಪಾಲಿಸ್ತಾ ಇದೆ. ಜಿಯೋನಾ ಪತ್ನಿಯರು ಸರದಿ ಪ್ರಕಾರ ಅಡುಗೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ. ಈ ಮನೆಯ ಹೆಣ್ಣು ಮಕ್ಕಳಿಗೆ ಮನೆಯ ಸ್ವಚ್ಛತೆಯನ್ನು ನಿರ್ವಹಿಸುವ ಜವಾಬ್ದಾರಿ ನೀಡಲಾಗಿದೆ. ಇನ್ನು ಮಾಂಸಕ್ಕಾಗಿ ಹಾಗೂ ಹಾಲಿಗಾಗಿ ಇವರೇ ಪಶು ಪಕ್ಷಿಗಳನ್ನ ಸಾಕಿದ್ದಾರೆ ಹಾಗೂ ತಮ್ಮದೇ ಜಮೀನಿನಲ್ಲಿ ಕೆಲವು ತರಕಾರಿ ಸೇರಿದಂತೆ ಆಹಾರ ಪದಾರ್ಥಗಳನ್ನ ಬೆಳೆದುಕೊಳ್ತಾರೆ. ಆದ್ರೆ ಇಷ್ಟು ದೊಡ್ಡ ಕುಟುಂಬದ ಯಜಮಾನ ಜಿಯೋನಾ ಈಗ ಬದುಕಿಲ್ಲ. 2021ರ ಜೂನ್ ತಿಂಗಳಿನಲ್ಲಿ ತಮ್ಮ 76ನೇ ವರ್ಷಕ್ಕೆ ಮೃತಪಟ್ಟಿದ್ದಾರೆ. ಆದರೆ ಇವರು ಬದುಕಿದ್ದಾಗಲೇ ಜಗತ್ತಿನ ಅತಿ ದೊಡ್ಡ ಕುಟುಂಬ ಮತ್ತು ಅತಿ ದೊಡ್ಡ ಕುಟುಂಬದ ಯಜಮಾನ ಎಂದು ಗಿನ್ನಿಸ್ ದಾಖಲೆಯಾಗಿದೆ.